ಗ್ಯಾಸ್ ವಿತರಣೆಯಲ್ಲಾಗಿರುವಂಥ ಸಮಸ್ಯೆಯ ಬಗ್ಗೆ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವಿತರಣೆಯಲ್ಲಾಗಿರುವಂಥ ಸಮಸ್ಯೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಇದು ಜಾಗತಿಕ ಮಟ್ಟದಲ್ಲಿ ಸೃಷ್ಟಿಯಾಗಿರುವಂಥ ಬಿಕ್ಕಟ್ಟು. ಅಲ್ಲಿ ಸರಿ ಹೋದರೆ ಮಾತ್ರ ಇಲ್ಲಿ ಸರಿ ಹೋಗೋದಕ್ಕೆ ಸಾಧ್ಯ ಅನ್ನೋದು ಬಿಜೆಪಿ ವಕ್ತಾರರ ಪ್ರತಿಕ್ರಿಯೆ ಆಗಿತ್ತು. ಈಗ ನಮ್ಮ ಜೊತೆಗೆ ಗ್ಯಾಸ್ ಬಳಕೆದಾರರ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ರವಿದಾಸ್ ಅವರು ಜಾಯ್ನ್ ಆದರು. ರವಿದಾಸ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾಮತ್ ಅವರೇ, ನಮಸ್ತೆ ಸರ್. ಈ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಲಿ ಅಂತಾನೆ ಆಶಿಸೋಣ. ಹೌದು, ಒಂದು ವೇಳೆ ಸಮಸ್ಯೆ ತೀವ್ರವಾಯಿತು ಅಂತ ಅನ್ಕೊಂಡ್ರೆ ಯಾವ ಮಟ್ಟಕ್ಕೆ ಹೊಡೆತ ಬೀಳುತ್ತೆ? ಹೋಟೆಲ್ ಮಾಲಕರಿಗೆ ಮಾತ್ರ ಅಲ್ಲ ಇದ್ರದ್ದು ಪ್ರಾಬ್ಲಮ್, ಇದು ಒಂದು ಚೈನ್, ಇದು ಎಲ್ರಿಗೂ ಸಮಸ್ಯೆ ಆಗ್ತಾ ಹೋಗುತ್ತೆ. ಯಾವ ರೀತಿ ಸಮಸ್ಯೆ ಆಗುತ್ತೆ ಅಲ್ಲ, ಇವತ್ತು ನಾನು ಹೇಳಿದ್ನಲ್ಲ, ಹೊಸ ಹೊಸ ಟೆಕ್ನಾಲಜಿಯಲ್ಲಿ ಕುಕಿಂಗ್ ಮಾಡ್ಬೋದು, ಅಡುಗೆಯನ್ನು ಮಾಡ್ಬೋದು, ಆದರೆ ಅದಕ್ಕೆ ಸಮಯ ಲಿಮಿಟೆಡ್ ಎಲ್ ಪಿ ಡಿ ಅಷ್ಟು ಲಾರ್ಜ್ ಅಲ್ಲ. ಅಲ್ಲ, ಅದಕ್ಕೆ ಲಿಮಿಟೆಡ್ ಅಂದರೆ ಎರಡೂ ಕಡೆ ಇದೆ. ಒಂದು, ಎಲ್ಲ ಪದಾರ್ಥಗಳನ್ನು ಮಾಡೋಕ್ಕಾಗಲ್ಲ. ಎರಡನೇದು, ಎಲ್ಲರೂ ಮಾಡೋಕ್ಕಾಗಲ್ಲ. ಸಣ್ಣ ಸಣ್ಣ ಬಂಡವಾಳ ಇಟ್ಕೊಂಡು ಇರೋ ಹೋಟ್ಲೆಲ್ಲ ಮುಚ್ಚಿ ಹೋಗುತ್ತೆ. ಆಮೇಲೆ ಅದು ಚೇಂಜ್ ಮಾಡೋಕ್ಕೆ ಒಂದೂವರೆ ತಿಂಗಳು ಬೇಕು, ಟೈಮ್ ಕನ್ಸ್ಯೂಮಿಂಗು. ಅಷ್ಟರಲ್ಲಿ ಸರಿಯಾದರೆ ಮತ್ತೆ ಸಿಲಿಂಡ್ರ್ ವಾಪಸ್ ಬರುತ್ತೆ. ಇವತ್ತು ಏನಾಗ್ತಾ ಇದೆ ಅಂದರೆ, ಸರ್ಕಾರ ಮಾಡೋದು 3 ಪ್ರಮುಖ ಕೆಲಸಗಳು. ಈಗ ನಾನು ಸರ್, ಈಗ 40,000ಕ್ಕೂ ಅಧಿಕ ಹೋಟೆಲ್ಗಳಿದ್ದಾವೆ ಅಂತ ಹೇಳಿದ್ರಿ ಬೆಂಗಳೂರು ಒಂದರಲ್ಲಿ. ಹೌದು, ಅದಕ್ಕೆ ಅವಲಂಬಿತವಾಗಿರುವಂಥ ಉದ್ಯೋಗಿಗಳು ಎಷ್ಟು ಜನ ಇದ್ದಾರೆ ಅಂತ ಪ್ರಶ್ನೆ ಇರೋದು. ಅಲ್ಲ, ಒಂದೊಂದು ಹೋಟ್ಲಲ್ಲಿ 25 ಜನ ಅಂದರೂ ಕೂಡ ನೀವೇ ಲೆಕ್ಕ ಹಾಕಿ. 45,000 ಅಂತ ಹೇಳ್ತಾರೆ. ಬೆಂಗಳೂರು ಒಂದರಲ್ಲೇ 45,000 ಇದೆ. ಸೊ 1.5 ಲಕ್ಷ ಜನ ಡೈರೆಕ್ಟ್ಲಿ ಎಂಪ್ಲಾಯ್ಡು, ಸಪ್ಲೈಯರ್ಸು ಜೊತೆಗೆ ಸಪ್ಲೈಯರ್ಸು. ನಾನು ಹೇಳೋದಲ್ಲ, ಸಪ್ಲೈ ಚೈನ್ ಕಂಪ್ಲೀಟಾಗಿ ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಹಾಲು ಇರ್ಬೋದು, ಪ್ರತಿಯೊಂದಕ್ಕೂ ಎಫೆಕ್ಟ್ ಆಗುತ್ತೆ. ಎರಡನೇದು, ಇವತ್ತು ಹೋಟೆಲ್ ಮೇಲೆ ಎಷ್ಟು ಜನ ಡಿಪೆಂಡೆಂಟ್ಸ್ ಇದ್ದಾರೆ. ಈಗ ನಮ್ಮ ಹೋಟ್ಲಿಗೆ ಬಂದು ಟಾಯ್ಲೆಟ್ ಯೂಸ್ ಮಾಡಿ ಹೋಗ್ತಾರೆ, ಅವ್ರು ನಮ್ಮ ಗ್ರಾಹಕರಲ್ಲ. ನೀರು ಕುಡಿದು ಹೋಗ್ತಾರೆ, ಅವ್ರು ನಮ್ಮ ಗ್ರಾಹಕರಲ್ಲ. ಸೊ ಎಲ್ಲರಿಗೂ ಇದು ಸಮಸ್ಯೆ ಬರುತ್ತೆ. ಇವತ್ತು ಮದುವೆ, ಕಲ್ಯಾಣ ಮಂಟಪಗಳಲ್ಲಿ ಗ್ಯಾಸ್ ಬರಲಿಲ್ಲ. ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ರು ಒಬ್ರು ಕಲ್ಯಾಣ ಮಂಟಪದವರು, ಗ್ಯಾಸ್ ಬರ್ತಾ ಇಲ್ಲ, ಈಗ ಒಂದು ಮದುವೆ ಇದೆ, ಅವ್ರಿಗೆ ನಾವು ಅಡುಗೆ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಪ್ರತಿಯೊಂದು ಎಫೆಕ್ಟ್ ಆಗುತ್ತೆ. ಕಲ್ಯಾಣ ಮಂಟಪ ಇರ್ಬೋದು, ಕ್ಯಾಂಟೀನು, ಸಾಫ್ಟ್ವೇರ್ ಕಂಪನಿಗಳಲ್ಲಿ. ಈಗ ತಕ್ಷಣದ ಪರಿಹಾರ ಅಂತ ಏನನ್ನು ಎದುರು ನೋಡ್ತೀರಿ ಕೇಂದ್ರ ಸರ್ಕಾರದಿಂದ? ಏನು ಈಗ ಅವರಂತೂ, ನಾನು ಅದು ಪ್ರೆಸ್ ನೋಟ್ನ ಬಗ್ಗೆ ಹೇಳಿದೆ, ಸದ್ಯಕ್ಕಂದು ಕೊಡೋದಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ಸೊ ನೀವು 4 ಕೇಳಿದ್ರೆ 2 ಆದರೂ ಕೊಡಬೇಕು ಅಂತ ಹೇಳ್ತಾರೆ. 2 ಆದರೂ ಕೊಡಬೇಕು ಸರ್. 2 ಆದರೂ ಕೊಟ್ಟರೆ ಏನಾಗುತ್ತೆ, ನಾವು ಅಗತ್ಯ ಏನಿದೆ ಅದಕ್ಕೆ ನಾವು ಇದು ಮಾಡ್ಬೋದು. ಇದು ಬಿಸ್ನೆಸ್ ಮಾತ್ರ ಅಲ್ಲ, ಇದ್ರ ಜೊತೆಗೆ ನೋಡಿ, ಸಬ್ಸಿಡಿ ಬಗ್ಗೆ ತುಂಬ ಚರ್ಚೆ ಆಯಿತು. ಕಮರ್ಷಿಯಲ್ ಸಿಲಿಂಡರ್ಗೆ ಯಾವುದೇ ಸಬ್ಸಿಡಿ ಇಲ್ಲ. ಎರಡನೇದು, ಪ್ರತಿಯೊಂದು ಸಿಲಿಂಡರ್ ಮೇಲೆ 18% GST ಇದೆ. ಆ GST ಹೊಡೆತಾನು ಸರ್ಕಾರಕ್ಕೆ ಬರುತ್ತೆ. ಈಗ ನಿಮಗೆ ರೇಟ್ ಜಾಸ್ತಿ ಮಾಡಿದ ಪ್ರಾಬ್ಲಮ್ ಅಲ್ಲ, ಸಿಲಿಂಡರ್ ಸಿಗದೇ ಇರೋದು ಪ್ರಾಬ್ಲಮ್. ಸಿಲಿಂಡರ್ ಸಿಗದೇ ಇರೋದು ಪ್ರಾಬ್ಲಮ್ ಸರ್. ದಟ್ ಇಸ್ ದ ಕಮರ್ಷಿಯಲ್ ವ್ಯೂ. ಬಟ್ ಡೊಮೆಸ್ಟಿಕ್ ವ್ಯೂ ಅಲ್ಲಿ 60 ರೂಪಾಯಿ ಮಾಡಿರೋದಕ್ಕೆ ನಾನು ಖಂಡಿತ. ನಾನು ರವಿದಾಸ್ ಅವರೇ, ಸಮಸ್ಯೆ ಸೃಷ್ಟಿಯಾಗಿದೆ, ಒಂದು ವಿಶ್ಲೇಷಣೆ ಇದೆ. ಕೃತಕವಾಗಿ ಸೃಷ್ಟಿಯಾಗಿರುವಂಥ ಅಭಾವ, ಕೃತಕವಾಗಿ ಸೃಷ್ಟಿಯಾಗಿರೋದಾ ಅಥವಾ ವಾಸ್ತವನ? ಏನು ಹೇಳ್ತೀರಿ? ವಾಸ್ತವ ಸರ್ ಇದು. ಯಾಕಂದರೆ ಯುದ್ಧ ನಡೆದು ನೀವೇ ನೋಡ್ತಾ ಇದ್ದೀರಾ, ತೈಲ ಘಟಕಗಳೆಲ್ಲ ಧ್ವಂಸ ಆಗಿದೆ. ಅದರಿಂದ ಹಡಗುಗಳನ್ನ ಇರಾನು ಜಲಸಂಧಿನಲ್ಲಿ ಸ್ಟಾಪ್ ಮಾಡಿದೆ. ಕಚ್ಚಾ ತೈಲ ಬಂದಿಲ್ಲ ಅಂದರೆ ಯಾವ ರೀತಿ ಇವರು ಇಂಡಿಯಾ ಒಂದಕ್ಕೆ ಅಲ್ಲ, ಬೇರೆ ಬೇರೆ ಕಂಟ್ರಿಗೂ ಇದೇ ಆಗಿದೆ. ಹಾಗಾಗಿ ಅಕಸ್ಮಾತಾಗಿ ಆಗಿರೋದು. ಆದರೆ ಈಗ ಜನಸಾಮಾನ್ಯರಿಗೆ ಇದು ತುಂಬ ತೊಂದರೆ ಆಗ್ತಾಯಿದೆ, ನಾಗರಿಕರಿಗೆ. ಹೋಟೆಲ್ ಉದ್ಯಮದಲ್ಲಿ ಅದೇ ರೀತಿ ನಮ್ಮ ಗ್ಯಾಸ್ ಸಪ್ಲೈಯರ್ಸಿಂದ ಹಿಡಿದು ಮಾಲೀಕರಿಗೂ ಕರೆಕ್ಟಾಗಿ ಏನು ಹೇಳಬೇಕು ಅರ್ಥ ಆಗ್ತಾಯಿಲ್ಲ. ಸಡನ್ನಾಗಿ ಇದು ಅಟ್ಲೀಸ್ಟು ಕರೋನಾ ಟೈಮಲ್ಲಾದರೂ ಗ್ಯಾಸ್ ಸಿಗ್ತಾಯಿತ್ತು, ಆವಾಗ ತೊಂದರೆ ಇರಲಿಲ್ಲ. ಆದರೆ ಈ ಗ್ಯಾಸೇ ಬಂದಾಯಿತು ಅಂದರೆ ಏನು ಮಾಡಬೇಕು? ಹೋಟೆಲ್ ಉದ್ಯಮಕ್ಕೆ ಓಡ್ತಾ ಅಲ್ಲಿ ಮೇಯ್ನ್ ಈಗ ಹೋಟೆಲ್ನ ಒಂದು 50% ಜನ ಅವಲಂಬಿತರಿದ್ದಾರೆ. ಹಾಗಾಗಿ ಹೋಟೆಲಲ್ಲಿ ಕೆಲಸ ಮಾಡೋರೆ 2-2.5 ಲಕ್ಷ ಜನ ಇದ್ದಾರೆ. ಓನ್ಲಿ ಬೆಂಗಳೂರು ಬಗ್ಗೆ ಮಾತಾಡ್ತಾ ಇರೋದು. ಅದಕ್ಕೆ ಸಾರ್ ಹೇಳ್ದಂಗೆ ಹಾಲಿಂದ ಹಿಡಿದು, ತರಕಾರಿಯಿಂದ ಹಿಡಿದು, ಎಷ್ಟು ಬೇಳೆ ದಿನಸಿಯಿಂದ ಹಿಡಿದು, ಗ್ಯಾಸ್ ಅವರಿಂದ ಎಲ್ಲರಿಗೂ ಹೊಡ್ತಾ ಬೀಳ್ತು. ಹಾಗಾಗಿ ತುಂಬ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ. ಇದನ್ನು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಗಣನೆಗೆ ತಗೊಂಡು, ರಾಜ್ಯ ಸರ್ಕಾರನೂ ಇದಕ್ಕೆ ಸ್ಪಂದಿಸಿಬಿಟ್ಟು ಏನು ಸ್ಟಾಕ್ ಇದೆ ಅದರಲ್ಲಿ ಸ್ವಲ್ಪ ಡಿವೈಡ್ ಮಾಡಬೇಕು. ಈಗ ಓನ್ಲಿ ಕಮರ್ಷಿಯಲ್ ಗ್ಯಾಸ್ನ
ಶಾಲಾ ಕಾಲೇಜಲ್ಲಿ ಮತ್ತೆ ಹಾಸ್ಪಿಟ್ಲಿಗೆ ಮಾತ್ರ ಕೊಡಿ ಅಂತ ಈಗ ಇದು ಆದೇಶ ಆಗಿದೆ. ಇಡೀ ಎಂಟೈರ್ ಇಂಡಿಯಾದಲ್ಲಿ ಆಗ್ತಾ ಇದೆಯಾ ಅಥವಾ ಕೇವಲ ಬೆಂಗಳೂರು, ಕೋಲ್ಕತ್ತಾ, ತೆಲಂಗಾಣ ಅಂದ್ರೆ ಹೈದರಾಬಾದ್ ಅದು ಒಂದು ವರ್ಗ ಕಂಡು ಬರ್ತಾ ಇದೆ. ದಯವಿಟ್ಟು ರಿಕ್ವೆಸ್ಟ್ ಎಲ್ಲೂ ತಾರತಮ್ಯ ಮಾಡಬಾರ್ದು, ಎಲ್ಲಾ ಕಡೆನೂ ನಾಗರಿಕರೇ. ನಾನು ಕಾಮತ್ ಅವರೇ ಇಂಥದ್ದೊಂದು ವಾದ ಇದೆ. ಅಲ್ಲಲ್ಲ, ಕೇವಲ ಇಡೀ ಬೆಂಗಳೂರು, ಇಡೀ ಇಂಡಿಯಾದಲ್ಲೇ ಆಗ್ತಾ ಇದೆ ತೆಲಂಗಾಣ ಸರ್. ಯಾಕಂದ್ರೆ ಮತ್ತು ಕೋಲ್ಕತ್ತಾ ಇಲ್ಲಿ ಸಮಸ್ಯೆ ಆಗ್ತಿದೆ, ಉಳಿದೆಡೆ ಈ ಸಮಸ್ಯೆ ತೀವ್ರ ಅಲ್ಲ, ಆಗ್ತಾ ಇದೆ. ಯಾಕಂದ್ರೆ ಇವಾಗ ಡಿಸ್ಟಿಕ್ಗಳಲ್ಲೂ ಇವತ್ತು ಬೆಳಗ್ಗೆ ರಾಯಚೂರಿಂದ ಫೋನ್ ಮಾಡಿದ್ರು, ಡಿಸ್ಟಿಕ್ಗಳಲ್ಲೂ ಕಡಿತ ಮಾಡಿದ್ದಾರೆ, ಅಂದ್ರೆ ನಿಲ್ಲಿಸಲಿಲ್ಲ. ಇನ್ನು 2 ದಿವಸಕ್ಕೆ ನಿಂತೋಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.